ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರೈಟ್ ವೇ. ದಿಸ್ ಇಸ್ ಮಧುಕರ್. ಸೊ ಎಲ್ಲ ಪ್ರಿಪ್ರೇಷನ್ಸ್ ಹೇಗೆ ಮಾಡ್ತಾ ಇದ್ದೀರಾ? ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಗಸ್ಟ್ ಫಸ್ಟ್ ವೀಕಲ್ಲಿ ಎಕ್ಸಾಮ್ಸ್ಗಳನ್ನ ಬರೆಯೋದಕ್ಕೆ ರೆಡಿಯಾಗಿರಿ ಎಲ್ಲರೂ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ RRB ಸ್ಕೇಲ್ ಒನ್ ಆಫೀಸರ್ನ ಲೇಟೆಸ್ಟ್ ಸ್ಯಾಲ್ರಿ ಸ್ಲಿಪ್ ಅಂದರೆ ಈ ಇಯರಿನ ಹೊಸದಾಗಿ ಜಾಯ್ನ್ ಆಗಿದಾರಲ್ಲ ಅವರ ಒಂದು ಮೇ ಮಂತ್ನ ಸ್ಯಾಲ್ರಿ ಸ್ಲಿಪ್ನ ತೋರಿಸ್ತಾ ಇದ್ದೀನಿ. ಬೋತ್ ಆಫೀಸರ್ ಮತ್ತು ಆಫೀಸ್ ಅಸಿಸ್ಟೆಂಟ್ ಏನಿದಾರಲ್ಲ ಅವರು ಸ್ಯಾಲ್ರಿ ಸ್ಲಿಪ್ನ ತೋರಿಸ್ತಾ ಇದ್ದೀನಿ. ಸೊ ಏನಿಲ್ಲ, ಈ ಸ್ಯಾಲ್ರಿ ಸ್ಲಿಪ್ನ ತೋರಿಸ್ತಾ ಇರೋದು ಮೇನ್ ಉದ್ದೇಶ ಅಂತ ಹೇಳಿದ್ರೆ ಎಕ್ಸಾಮು ನಿಯರ್ ಬರ್ತಾ ಇದೆಯಲ್ವಾ, ನಿಮಗೊಂದು ಮೋಟಿವೇಶನ್ ಇರಬೇಕಲ್ವಾ. ಸೊ ಮನಿ ಕೂಡ ಒಂದು ಮೇಜರ್ ಫ್ಯಾಕ್ಟರ್. ಸೊ ಅರ್ನಿಂಗ್ ಅನ್ನೋ ತುಂಬ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ಸೊ ಹಾಗಾಗಿ ಒಂದು ಮೋಟಿವೇಶನ್ ಇರಲಿ ಅಂತ ಸ್ಯಾಲ್ರಿ ಸ್ಲಿಪ್ನ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಫಸ್ಟ್ ನಾನು RRB ಸ್ಕೇಲ್ ಒನ್ ಆಫೀಸರ್ನ ಸ್ಯಾಲ್ರಿ ಸ್ಲಿಪ್ನ ತೋರಿಸ್ತೀನಿ. ಸೊ ನಿಮಗೆ ಡಿಸ್ಪ್ಲೇ ಆಗ್ತಾ ಇರ್ಬೋದು ಸ್ಯಾಲ್ರಿ ಸ್ಲಿಪ್ಪು. ಇದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದಾರಲ್ಲ ಅವ್ರದ್ದು ಮೇ ಮಂತಿಂದು ಸ್ಯಾಲ್ರಿ ಸ್ಲಿಪ್ಪು. ಇವರು ಕೂಡ ಲಾಸ್ಟ್ ಫೆಬ್ರವರಿ ಅಂದರೆ ಈ ಇಯರ್ನ ಫೆಬ್ರವರಿಯಲ್ಲಿ ಜಾಯ್ನಿಂಗ್ ಆಗಿರೋದು. ಸೊ ಡೆಸಿಗ್ನೇಷನ್ ನೋಡಿ PAM ಅಂತ ಇದೆ. P ಅಂದರೆ ಪ್ರೊಬೇಷನರಿ ಪೀರಿಯಡ್ ಅಂತ, AM ಅಂದರೆ ಅಸಿಸ್ಟೆಂಟ್ ಮ್ಯಾನೇಜರ್. ಸೊ 2 years ಪ್ರೊಬೇಷನರಿ ಪೀರಿಯಡ್ ಇರುತ್ತೆ, ಅದರದ್ದು ಡೀಟೇಲ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬೇಸಿಕ್ಸ್ ನೋಡಿ, ಬೇಸಿಕ್ಸು 36,000 ಇದೆ. ನೆಕ್ಸ್ಟು DA ಅದಕ್ಕೆ 17,463 ಆ್ಯಡ್ ಮಾಡಿದ್ದಾರೆ. ನೆಕ್ಸ್ಟ್ HR ಅಂದರೆ ಹೌಸ್ ರೆಂಟ್ ಅಲೋವೆನ್ಸು, ಅದು 2,520. ನೆಕ್ಸ್ಟ್ ಸ್ಪೆಷಲ್ ಅಲೋವೆನ್ಸು 8,768 ರೂಪೀಸ್ ಆ್ಯಡ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಸ್ವಲ್ಪ ಬೇರೆ ಬೇರೆದು ಆ್ಯಡ್ ಮಾಡಿದ್ದಾರೆ. ಸೊ ಟೋಟಲಾಗಿ ಆ್ಯಡ್ ಮಾಡಿ ಎಷ್ಟಾಗುತ್ತೆ, ಇದು 66,342 ರೂಪೀಸ್, ಅರೌಂಡ್ 66 to 70 ಅಂತ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆಲ್ಲ, ನೋಟಿಫಿಕೇಶನ್ ವೀಡಿಯೋದಲ್ಲಿ. ಸೊ ವೇರಿ ಆಗುತ್ತೆ ಅಂದರೆ ರೀಜನ್ ವೈಸ್ ವೇರಿ ಆಗುತ್ತೆ. ನಿಮಗೆ ಸಿಟಿಯಲ್ಲಿ ಪೋಸ್ಟಿಂಗ್ ಇದೆಯಾ, ರೂರಲ್ ಇದೆಯಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ 65 to 70 ನಿಮ್ಗೆ ಸ್ಯಾಲ್ರಿ ಆಗಿರುತ್ತೆ, ಗ್ರಾಸ್ ಸ್ಯಾಲ್ರಿ ಆಗಿರುತ್ತೆ. ಸೊ ನೆಕ್ಸ್ಟ್ ಡಿಡಕ್ಷನ್ಸ್ ಇರುತ್ತೆ. ಡಿಡಕ್ಷನ್ಸ್ ನೋಡಿ, NPS 5,346 ಆಗಿದೆ. ನೆಕ್ಸ್ಟ್ PT 200, IT 3,000 ಆಗಿದೆ. ಸೊ ಟೋಟಲ್ ಎಲ್ಲ ಸೇರಿಬಿಟ್ಟು ಅರೌಂಡ್ 8.5K ಏನಾಗ್ತಿದೆ ಡಿಡಕ್ಷನ್ ಆಗ್ತಾಯಿದೆ. ಸೊ 8,500 ಡಿಡಕ್ಷನ್ ಆದರೆ ಕೈಗೆ ಎಷ್ಟು ಸಿಗ್ತಾ ಇದೆ, 58 ಸಿಗ್ತಾ ಇದೆ. ಸೊ ಡಿಪೆಂಡ್ಸ್, ಅದೇ ಹೇಳಿದ್ನಲ್ವಾ. ಸೊ ನಿನಗೆ 65 to 70 ಸ್ಯಾಲ್ರಿ ವೇರಿ ಆಗ್ತಾಯಿದೆ ಅಂದರೆ ಅರೌಂಡ್ 58ಇಂದ 60 to 63ವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಸೊ ನಿಮ್ಮ ಇನ್ ಹ್ಯಾಂಡ್ ಸ್ಯಾಲ್ರಿ ಎಷ್ಟಾಗುತ್ತಾಗಿದ್ದರೆ 62 to 63 ಆಗಿರುತ್ತೆ. ಇದಿಷ್ಟು IBPS RRB ಸ್ಕೇಲ್ ಒನ್ ಆಫೀಸರ್ನ ಸ್ಯಾಲ್ರಿ ಆಗಿತ್ತು. ನೆಕ್ಸ್ಟ್ ನೋಡಿ, ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಕೂಡ ಇವರು ವರ್ಕ್ ಮಾಡ್ತಾ ಇರೋದು ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದಾರೆ, ಅಂದರೆ ಮಲ್ಟಿ ಟಾಸ್ಕಿಂಗ್ ಅಂತ ಏನು ಹೇಳ್ತೀವಲ್ವಾ. ಸೊ IBPS RRB ಕ್ಲರ್ಕ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಡೆಸಿಗ್ನೇಷನ್ ನೋಡಿ ಇಲ್ಲಿದೆ, ಆಫೀಸ್ ಅಸಿಸ್ಟೆಂಟ್ ಅಂದರೆ MP ಅಂದರೆ ಮಲ್ಟಿಪರ್ಪಸ್ ಅಂತ. ಸೊ ನೆಕ್ಸ್ಟ್ ಅದು ಬೇರೆ ಬೇರೆ ಸ್ಟಾಫ್ ಅದ್ರಲ್ಲಿ ಡೀಟೇಲ್ಸ್ ಅದನ್ನೆಲ್ಲ ಹೈಡ್ ಮಾಡಿದ್ದಾರೆ. ನೆಕ್ಸ್ಟು ನಾವು ಸೀದಲ್ಲಿ ಹೋಗೋಣ, ಬೇಸಿಕ್ಸಿಗೆ ಬರೋಣ. ನೋಡಿ ಬೇಸಿಕ್ ಎಷ್ಟಿದೆ, 19,900 ಅಂದರೆ ನಿಯರ್ಲಿ 20,000 ಬೇಸಿಕ್ ಇದೆ. ಅದಕ್ಕೆ DA ಎಷ್ಟು ಆ್ಯಡ್ ಮಾಡಿದ್ದಾರೆ, 9,653, ಅರೌಂಡ್ 51% DA ಆ್ಯಡ್ ಮಾಡಿದ್ದಾರೆ. ನೆಕ್ಸ್ಟ್ HRA 2,000, ಸ್ಪೆಷಲ್ ಅಲೋವೆನ್ಸು 4,846 ಅಂದರೆ ನಿಯರ್ಲಿ 5,000 ಆ್ಯಡ್ ಮಾಡಿದ್ದಾರೆ. ಟ್ರಾನ್ಸ್ಪೋರ್ಟ್ ಅಲೋವೆನ್ಸ್ 400. ಸೊ ಟೋಟಲಾಗಿ ಗ್ರಾಸ್ ಸ್ಯಾಲ್ರಿ ಎಷ್ಟಾಗುತ್ತೆ, 36,480 ರೂಪೀಸ್ ಬರುತ್ತೆ. ನೆಕ್ಸ್ಟ್ ಡಿಡಕ್ಷನ್ ಕೂಡ ಆಗುತ್ತೆ ಸ್ವಲ್ಪ. ಸೊ ಡಿಡಕ್ಷನ್ ಇವ್ರದ್ದು NPS ಕಾಂಟ್ರಿಬ್ಯೂಷನ್ ಬಂದ್ಬಿಟ್ಟು 3,000 ನಿಯರ್ ಇದೆ, ಅಂದರೆ 2,955 ಇದೆ, ಅರೌಂಡ್ 3,000 ನಿಯರ್ ಆಗುತ್ತೆ. ನೆಕ್ಸ್ಟ್ 200 ಟ್ಯಾಕ್ಸು, ನೆಕ್ಸ್ಟ್ 168 ರೂಪೀಸು ಅದು ಎಕ್ಸ್ಟ್ರಾ ಏನೋ ಚಾರ್ಜಸ್ ಕಟ್ ಮಾಡಿಸ್ತಾ ಇದ್ರೆ ಕಟ್ ಆಗುತ್ತೆ. ನೆಕ್ಸ್ಟ್ ಸೊ 3,323 ಡಿಡಕ್ಟ್ ಆಗಿ ಕೊನೆಗೆ ಇನ್ ಹ್ಯಾಂಡ್ ಸ್ಯಾಲ್ರಿ ಎಷ್ಟು ಸಿಗುತ್ತೆ, 33,500. ಸೊ ಇದು ಕೂಡ ಒಂದು ಅರೌಂಡ್ 1 ಅಥವಾ 2K ಡಿಫ್ರೆನ್ಸ್ ಆಗುತ್ತೆ, ಡಿಪೆಂಡ್ಸ್ ಆನ್ ರೀಜನ್. ಅಂದರೆ ರೂರಲಲ್ಲಿ ಹಾಕಿದರೆ ಸ್ವಲ್ಪ ಕಡಿಮೆ ಇರುತ್ತೆ, ಸಿಟಿಯಲ್ಲಿ ಹಾಕಿದರೆ 1,000 ಅಥವಾ 2,000 ಜಾಸ್ತಿ ಇರುತ್ತೆ. ಸೊ ಡಿಪೆಂಡ್ ಆಗಿರುತ್ತೆ. ಸೊ ಅರೌಂಡ್ ಹಾಗಿದ್ರೆ ಫೈನಲಲ್ಲಿ RRB PO ಸ್ಕೇಲ್ ಒನ್ನಿಗೆ ಎಷ್ಟು ಸ್ಯಾಲ್ರಿ ಬರುತ್ತೆ, ಅರೌಂಡ್ 60 to 63 ಸಿಗುತ್ತೆ. ಇನ್ ಹ್ಯಾಂಡ್ ಸ್ಯಾಲ್ರಿ ಹೇಳ್ತಾ ಇರೋದು ನಾನು, ಗ್ರಾಸ್ ಸ್ಯಾಲ್ರಿ ಅಲ್ಲ, ಇನ್ ಹ್ಯಾಂಡ್ ಸ್ಯಾಲ್ರಿ. ಸೊ ಇನ್ ಹ್ಯಾಂಡ್ ಸ್ಯಾಲ್ರಿ 60 to 63 ಸಿಗುತ್ತೆ. ಅದೇ ಕ್ಲರ್ಕಿಗಾದರೆ ಅರೌಂಡ್ 33 to 35 ಸಿಗುತ್ತೆ. ಕ್ಲರ್ಕಿಗಾದರೆ ಇನ್ ಹ್ಯಾಂಡ್ ಸ್ಯಾಲ್ರಿ ಹೇಳ್ತಾ ಇರೋದು. ಗ್ರಾಸು ಅದಕ್ಕಿಂತ ಕ್ಲರ್ಕಿಗಾದರೆ 38 ಅರೌಂಡ್ ಸಿಗುತ್ತೆ, 35 to 38 ಇರುತ್ತೆ. ನೆಕ್ಸ್ಟ್ ಅದೇ ಆಫೀಸರಿಗೆ ಗ್ರಾಸ್ ಸ್ಯಾಲ್ರಿ ಆದರೆ ಅರೌಂಡ್ 65 to 70K ಇರುತ್ತೆ. ಓಕೆನಾ. ಸೊ ಇದಿಷ್ಟು ಸ್ಯಾಲ್ರಿ ಸ್ಲಿಪ್ನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೆ ನಾನು ಬೇರೆ ಬೇರೆ ವಿಡಿಯೋಗಳ ಲಿಂಕು, ನಾನು ಆಲ್ರೆಡಿ ಮಾಡಿರುವಂಥ ಕ್ಲಾಸಸ್ಗಳ ಲಿಂಕು, ಸೊ ಬೇರೆ ನೋಟಿಫಿಕೇಷನ್ಸ್ಗಳ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಸೊ ಆ ವಿಡಿಯೋಗಳನ್ನ ವಾಚ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.